ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ನಮ್ಮ ಸ್ಪೆಷಲ್ ಜಾಲಿ ರೈಡ್ನಲ್ಲಿ ಯಾವುದೆಲ್ಲ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನೊಂದಿಗೆ ವೀಣಾ ನಿಮ್ಮ ಮುಂದೆ ಹಾಜರಾಗ್ತಾಳೆ ಅಂತ ನೀವು ಅಂದ್ಕೊಂಡಿದ್ರೆ ಹೌದು, ಭಾರತದ ಪ್ರಪ್ರಥಮ ಎಲೆಕ್ಟ್ರಿಕ್ ಕಾರ್ ಅಷ್ಟೇ ಅಲ್ಲ, ಈ ನಮ್ಮ ಸೆಲೆಬ್ರಿಟಿಗಳ ಕಾರ್ ಪ್ಯಾಷನ್, ಹೀಗೆ ಹಲವು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ಗಳೊಂದಿಗೆ ನಾನು ನಿಮ್ಮಿಂದ ಹಾಜರಾಗಿದ್ದೇನೆ. ಸೊ ಮತ್ತ್ಯಾಕೆ ತಡ, ಪ್ರೋಗ್ರಾಮ್ ಶುರು ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಇವತ್ತಿನ ಈ ನಮ್ಮ ನ್ಯೂ ಲಾಂಚ್ ಸೆಗ್ಮೆಂಟ್ನಲ್ಲಿ ನಾನು ನಿಮ್ಗೊಂದು ಅಮೇಝಿಂಗ್ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಹಾಗಾಗಿ ಆ ಕಾರ್ ಈಗ ನಿಮ್ಮ ಮುಂದೆ. ಮಹೀಂದ್ರ ರೇವಾ ಈ ಎಲೆಕ್ಟ್ರಿಕ್ ಕಾರ್ಗೆ ಅಡ್ವಾನ್ಸ್ಡ್ ಅಮೇಝಿಂಗ್ ಫೀಚರ್ಸ್ನ ಆ್ಯಡ್ ಆನ್ ಮಾಡಿಕೊಂಡು ಇತ್ತೀಚೆಗಷ್ಟೇ ಅಂದರೆ 2013ನಲ್ಲಿ ಮಹೀಂದ್ರ ರೇವಾ E2O ಸೊ ಈ ಎಲೆಕ್ಟ್ರಿಕ್ ಕಾರ್ನ ರೀಲಾಂಚ್ ಮಾಡಿದ್ದಾರೆ. ಹೊಸದಾಗಿ ಲಾಂಚ್ ಆಗಿರುವಂತಹ ಮಹೇಂದ್ರ ರೇವಾ E2O ಗಾಡಿ ಡೀಟೇಲ್ಸ್ ತಿಳ್ಕೊಳ್ಬೇಕು ಅಂತ ನೀವು ಕಾತರರಾಗಿದ್ದೀರಾ. ನಾನು ಸಹ ನಿಮಗೆ ತಿಳಿಸ್ಕೊಳ್ಬೇಕಂತ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ಹಾಗಾಗಿ ಬನ್ನಿ ನೋಡುವ ಹೊಸದಾಗಿ ಲಾಂಚ್ ಆಗಿರುವಂತಹ ಈ ಮಹೇಂದ್ರ E2O ಡೀಟೇಲ್ಸ್ ಏನೇನಿದೆ ಅಂತ. ಮಹೇಂದ್ರ E2O ಸೊ E2O ಅಂತ ಹೇಳಿದ್ರೆ ಎನರ್ಜಿ ಟು ಯೂನಿವರ್ಸ್. ಹಾಗಾಗಿ ಇದರಲ್ಲಿ ನೋ ಫ್ಯೂಲ್, ನೋ ಎಕ್ಸಾಸ್ಟ್, ಓನ್ಲಿ ಕ್ಲಿಯರ್ ಎನರ್ಜಿ. ಸೊ ಮಹೇಂದ್ರ ರೇವಾ E2O ಸೊ ಇದು ಬ್ಯಾಟ್ರಿ ಆಪರೇಟೆಡ್ ಕಾರ್. ಸೊ ಹಾಗಾಗಿ ಇದನ್ನು ನೀವು ಚಾರ್ಜ್ ಸಹ ಮಾಡ್ಕೋಬಹುದು, ಇಲ್ಲಾಂದ್ರೆ ಇದು ಸೋಲಾರ್ ಟು ಕಾರ್ ಅಂದರೆ ಸೋಲಾರ್ ಚಾರ್ಜಿಂಗ್ ಸಹ ಮಾಡ್ಕೋಬಹುದು. ಇನ್ನು ಇದರ ಔಟ್ಲುಕ್ ಬಗ್ಗೆ ಹೇಳೋದಾದ್ರೆ ಹಳೆ ರೇವಾಗೂ ಹೊಸ ರೇವಾಗೂ ಕಂಪ್ಯಾರಿಸನ್ ಮಾಡೋದೇ ಬೇಡ. ಬಿಕಾಸ್ ಹಳೆ ರೇವನ್ನು ನೋಡಿದಾಗ ಜನರು ಒಂಥರ ಬೇರೆ ರಿಯಾಕ್ಷನ್ಸ್ ಕೊಡ್ತಾ ಇದ್ರು. ಬಟ್ ಹೊಸದಾಗಿ ಲಾಂಚ್ ಆಗಿರುವಂತಹ ಮಹೇಂದ್ರ ರೇವಾ E2O ಸೊ ಇದನ್ನು ಒಂದ್ಸಲ ನೋಡಿದ್ರೆ 100% ಅವ್ರು ತಿರುಗಿ ನೋಡ್ತಾರೆ. ಮಹೇಂದ್ರ ರೇವಾ E2O ಸೊ ಇದರ ಔಟ್ಲುಕ್ ಬಗ್ಗೆ ಹೇಳಬೇಕಾದ್ರೆ ಔಟ್ಲುಕ್ಕಲ್ಲಿ ಒಂದು ಸ್ಪೆಷಲ್ ಫೀಚರ್ ಇದೆ. ಅದೇನಂತ ಹೇಳಿದರೆ ಇದರ ಪ್ಯಾನಲ್ಸ್. ಸೊ ಇದು ಸ್ಪೆಷಲ್ ಯಾಕೆ ಅಂತ ಹೇಳಿದರೆ ಇದು ಡೆಂಟ್ ಹಾಗೂ ಸ್ಕ್ರ್ಯಾಚ್ ಪ್ರೂಫ್. ಮಹೇಂದ್ರ ರೇವಾ E2O ಇನ್ನು ಇದರ ಇಂಜಿನ್ ಬಗ್ಗೆ ಹೇಳೋದಾದರೆ ಇದು 3 ಫೇಸ್ ಇಂಡಕ್ಷನ್ ಮೋಟರ್. ಸೊ ಹಾಗೆಯೇ ಇನ್ನು ಇದರ ಟಾಕ್ ಬಗ್ಗೆ ಹೇಳೋದ್ರೆ 53 Nm ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ನು ಇದರ ರನ್ನಿಂಗ್ ಕಾಸ್ಟ್ ಬಗ್ಗೆ ಹೇಳೋದಾದರೆ ಸೊ 5 hours ರೇವಾ ಇದನ್ನ ಫುಲ್ ಚಾರ್ಜ್ ನೀವು ಮಾಡಿದಾಗ 100 ಕಿಲೋಮೀಟರ್ಸ್ ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಅಂದರೆ ಸೊ ನೀವು ಕಾಸ್ಟ್ ವೈಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಪರ್ ಕಿಲೋಮೀಟರ್ ನಿಮಗೆ 50 ಪೈಸಾ ಬೀಳುತ್ತೆ. ಸೊ ಹಾಗಾಗಿ ನೀವು 1000 ಕಿಲೋಮೀಟರ್ಸ್ ಹೋಗಬೇಕು ಅಂತ ಹೇಳಿದಾಗ 500 ರೂಪೀಸ್ ಖರ್ಚು ಮಾಡಿದ್ರೆ ಆಯಿತು. ಮಹೇಂದ್ರ ರೇವಾ E2O ಸೊ ಇನ್ನು ಇದ್ರ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ಹೊರಗಡೆಯಿಂದ ಇದು ಎಷ್ಟು ಶಾಕಿಂಗ್, ಒಳಗಿಂದ ಅಷ್ಟೇ ಅಮೇಝಿಂಗ್. ಬಿಕಾಸ್ ಇವಾಗ ಕಾರಲ್ಲಿ ಕೊಡುವಂಥ ಅಡ್ವಾನ್ಸ್ ಫೀಚರ್ಸ್ನ ಈ ಎಲೆಕ್ಟ್ರಿಕ್ ಕಾರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ನನಗೆ ಯಾವ ಫೀಚರ್ನ ಫಸ್ಟ್ ಹೇಳಿ ಯಾವ ಸೆಕೆಂಡ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಫಸ್ಟಿಂದ ಹೇಳೋದಾದರೆ ಫಸ್ಟ್ ಇದರ ಕೀ ಸಿಸ್ಟಮ್. ಸೊ ಇದರಲ್ಲಿ ಇವರು ಸ್ಮಾರ್ಟ್ ಕೀ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದರೆ ಇಲ್ಲೊಂದು ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ. ಸೊ ಇದನ್ನ ನೀವು ಪ್ರೆಸ್ ಮಾಡಿದಾಗ ಈ ಕೀಯಿಂದ ಅಥೆಂಟಿಕೇಟ್ ಮಾಡಬೇಕು. ಸೊ ಇದನ್ನು ಇಲ್ಲಿ ನೀವು ಅಥೆಂಟಿಕೇಟ್ ಮಾಡಿದಾಗ ಡಿಸ್ಪ್ಲೇಯಲ್ಲಿ ನಿಮಗೆ ತೋರಿಸುತ್ತೆ ವೆಲ್ಕಮ್ ಅಂತ. ವೆಲ್ಕಮ್ ಅಂತ ಹೇಳಿದಾಗ ರೇವಾ ಈಸ್ ರೆಡಿ ಅಂತ. ಸೊ ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಹೇಳಿದ್ರೆ ಇಟ್ಸ್ ಟೂ ಇನ್ಫಾರ್ಮೇಷನ್. ಬಿಕಾಸ್ ಅದರಲ್ಲಿ SOC ಅಂತಿದೆ. SOC ಅಂತ ಹೇಳಿದರೆ ಸ್ಟೇಟ್ ಆಫ್ ಚಾರ್ಜ್. ಸೊ ಅಂದರೆ ಎಷ್ಟು ಬ್ಯಾಟ್ರಿ ಇನ್ನೂ ಇದೆ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ 90% ಅಂತ ತೋರಿಸ್ತಾ ಇದೆ. ಹಾಗೆ DTE ಅಂತಿದೆ, ಅಂದರೆ ಡಿಸ್ಟೆನ್ಸ್ ಟು ಎಂಟಿ. ಸೊ ಈ 90% ಬ್ಯಾಟ್ರಿಗೆ ನಾವು ಎಷ್ಟು ಕಿಲೋಮೀಟರ್ಸ್ ಹೋಗ್ಬೋದು ಅಂದರೆ 88 ಕಿಲೋಮೀಟರ್ಸ್ ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಸೊ ಇಷ್ಟು ಅಲ್ಲದೆ ತುಂಬ ಇನ್ಫಾರ್ಮೇಷನ್ಸ್ ಇದರಲ್ಲಿದೆ. ಸೊ ಹಾಗೆ ನೀನು ಇದ್ರ ಗೇರ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ರಿವರ್ಸ್, ನ್ಯೂಟ್ರಲ್, F and B. F ಅಂದರೆ ಫಾರ್ವರ್ಡ್, B ಅಂದರೆ ಬೂಸ್ಟ್. ಸೊ ಫಾರ್ವರ್ಡಲ್ಲಿ ನಿಮಗೆ ಒಂದು 80 ತನಕ ಹೋಗ್ಬೋದು. ಸೊ ಅಬೌವ್ 80 ಹೋಗ್ಬೇಕಂತ ಹೇಳಿದಾಗ ನೀವು ಇದನ್ನ ಬೂಸ್ಟ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಮಹೇಂದ್ರ ರೇವಾ E2O ಇದು ಕಂಪ್ಲೀಟ್ ಆಟೋಮ್ಯಾಟಿಕ್. ಹಾಗಾಗಿ ನಿಮ್ಮ ಲೆಫ್ಟ್ ಲೆಗ್ಗಿಗೆ ಕೆಲಸನೇ ಇರೋದಿಲ್ಲ. ಸೊ ಅವರು ಅದಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಸೊ ನಿಮಗೆ ಲೆಫ್ಟ್ ಲೆಗ್ನ ರೆಸ್ಟ್ ಮಾಡಲಿಕ್ಕೆ ಒಂದು ಕಂಪ್ಲೀಟ್ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂತ ಹೇಳಿದಾಗ ಯೂಶ್ವಲಿ ಈಗ ನಾವು ಗೇರ್ ಗಾಡಿ ಓಡಿಸಿದಾಗ ನಮಗೆ ಅದು ಆಟೋಮೆಟಿಕ್ ಬಂದೋಗ್ಬಿಡುತ್ತೆ, ಗೇರ್ ಶಿಫ್ಟ್ ಮಾಡಬೇಕು, ಕ್ಲಚಲ್ಲಿ ಕಾಲಿಡಬೇಕಂತ. ಬಟ್ ಈ ರೀತಿ ಅವರೊಂದು ಲೆಫ್ಟ್ ಲೆಗ್ ಇಡ್ಲಿಕ್ಕೆ ಫೆಸಿಲಿಟಿ ಕೊಟ್ಟಿದ್ದರಿಂದ ಸೊ ಆರಾಮ್ಸೆ ನೀವು ರೈಟ್ ಲೆಗ್ಗಲ್ಲೇ ಬ್ರೇಕ್ ಆ್ಯಂಡ್ ಎಕ್ಸಲೇಟರ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ನು ಮಹೀಂದ್ರ ರೇವಾ E20 ಇದರ ಸ್ಪೇಸ್ ಬಗ್ಗೆ ಹೇಳೋದಾದರೆ ಸೊ ಇದು ಟೋಟಲ್ ಆಗಿ 4 ಅಡಲ್ಟ್ ಸೀಟರ್.
ಸೊ ಫ್ರಂಟಲ್ಲಿ ಇಬ್ಬರಳು, ಬ್ಯಾಕಲ್ಲಿ ರೇರಲ್ಲಿ ಇನ್ನೊಬ್ರು ಕುತ್ಕೋಬೋದು. ಹಾಗೆ ಒಂದು ಸ್ಮಾಲ್ ಬೇಬಿ ಇದೆ ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡಿದಾಗ ಸೊ ಟೋಟಲಾಗಿ 5 ಮೆಂಬರ್ಸ್ ಇದರಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಇದು ಓನ್ಲಿ 2 ಡೋರ್ಸ್ ಇದೆ. ಸೊ ಹಾಗಾಗಿ ನೀವು ಇಲ್ಲಿ ರೇರಿಗೆ ಬರಬೇಕಾದ್ರೆ ಜಸ್ಟ್ ಒನ್ ಟಚ್ ಮಾಡಿದಾಗ ನಾನು ಇದರಲ್ಲಿ ಯಾವುದೇ ಥರ ಎಫರ್ಟ್ ಹಾಕಲಿಲ್ಲ, ಜಸ್ಟ್ 1 ಟಚ್ ಮಾಡಿದ್ರೆ ಸೀಟ್ ಆಟೋಮೆಟಿಕ್ ಮುಂದೆ ಹೋಯಿತು. ಸೊ ಹಾಗಾಗಿ ಈ ಪ್ಯಾಸೇಜಲ್ಲಿ ಬಂದು ನೀವು ಇಲ್ಲಿ ರೇರಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ಸೊ ಹಾಗೆಯೇ ಇನ್ನಿದ್ರ ಇನ್ಫಾರ್ಮೇಷನ್ ಕ್ಲಸ್ಟರ್ ಬಗ್ಗೆ ಹೇಳೋದಾದರೆ ಸೊ ಇನ್ಫಾರ್ಮೇಟಿವ್ 100%, ಅಷ್ಟೇ ಕ್ಲೆವರ್ ಕೂಡ. ಬಿಕಾಸ್ ನಾನು ನಿಮ್ಗೆ ಆಗಲೇ ಹೇಳಿದೆ, ಇವಾಗ ಬರ್ತಾ ಇರೋಂಥ ಕಾರಲ್ಲಿ ಕೊಡುವಂಥ ಅಡ್ವಾನ್ಸ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂತ. ಏನೆಲ್ಲ ಹೇಳಿದರೆ GPS ಕೊಟ್ಟಿದ್ದಾರೆ, ಸೊ ಮ್ಯಾಪ್ಸ್ ತೋರಿಸುತ್ತೆ. ಹಾಗೆಯೇ ಈಗ ಒಂದು ಪಿಕ್ಚರ್ ತೋರಿಸ್ತಾ ಇದೆ, ಏನು ಅಂತ ಹೇಳಿದರೆ ಕಾರ್. ಸೊ ಯೂಶ್ವಲಿ ಏನು ಅಂತ ಹೇಳಿದರೆ ನಮ್ಮ ಈ ಬೆಂಗಳೂರು ಅದೇ ಥರ ದೊಡ್ಡ ದೊಡ್ಡ ಸಿಟೀಸಲ್ಲಿ ಸೊ ಟ್ರಾಫಿಕಲ್ಲಿ ನೀವು ಮೂವ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಹೆಡ್ಡು ಹೋಗ್ತಾ ಇರ್ತೀರ. ಸೊ ಇದರಿಂದಾಗಿ ನಮಗೇನಾಗುತ್ತೆ, ಒಂದು ಫ್ಯೂಲ್ ಕನ್ಸಂಪ್ಷನ್ ತುಂಬ ಆಗುತ್ತೆ. ಸೊ ಮೈಲೇಜ್ ಡ್ರಾಪ್ 100% ಆಗುತ್ತೆ. ಬಟ್ ತುಂಬ ಸ್ಟ್ರೈನ್ಸ್ ಆಗ್ತಾ ಇರುತ್ತೆ. ಬಟ್ ನೀವು ಈ ಕಾರಲ್ಲಿ ರೇವಾ E20ಯಲ್ಲಿ ಬ್ರೇಕಿಂಗ್ ಮಾಡಿದಷ್ಟು ಕಾರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ನೀವು ಎಷ್ಟು ಬ್ರೇಕ್ ಮಾಡ್ತೀರೋ ಅಷ್ಟು ಎನರ್ಜಿ ಪುನಃ ಚಾರ್ಜ್ ಆಗುತ್ತೆ, ಅಂದರೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಇದು ಇದರಲ್ಲಿರುವಂಥ ಅಡ್ವಾನ್ಸ್ಡ್ ಫೀಚರ್. ಸೊ ಹಾಗೆ ನೀನು ಇದರಲ್ಲಿ 2 ಸ್ಪೀಕರ್ಸ್ ಕೊಟ್ಟಿದ್ದಾರೆ, 2 ಟ್ವೀಟರ್ಸ್ ಕೊಟ್ಟಿದ್ದಾರೆ. ಸೊ ಮ್ಯೂಸಿಕ್ ಕ್ಲಾರಿಟಿ ಸಹ ತುಂಬ ಚೆನ್ನಾಗಿದೆ. ಸ್ಪೆಷಲಾಗಿ ಹೇಳಬೇಕಾದ್ರೆ ಇದರಲ್ಲಿರುವಂಥ AC ಫ್ಲೋ. ಸೊ AC ಫ್ಲೋ ವಂಡರ್ಫುಲ್. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಸ್ಮಾಲ್ ಕಾರ್ ಸೊ ಅಂಥ ಫೀಚರ್ಸ್ ಏನಿರಲ್ಲ ಅಂತ. ಸೊ ನಾನು ಏನು ಅಂದ್ಕೊಂಡ್ಬಂದಿದ್ದೋ ಇಲ್ಲಿ ಬಂದು ನೋಡ್ಬೇಕಾದ್ರೆ 100% ಉಲ್ಟಾ. ಸೊ ಒಂದು ಎಲೆಕ್ಟ್ರಿಕ್ ಕಾರಲ್ಲಿ ಇಷ್ಟೊಂದು ಅಮೇಝಿಂಗ್ ಅಡ್ವಾನ್ಸ್ ಫೀಚರ್ಸ್ ಕೊಟ್ಟಿದ್ದು ಐ ಸೀರಿಯಸ್ಲಿ ಅಪ್ರಿಷಿಯೇಟೆಡ್. ಸೊ ಹಾಗೆ ನೀನು ವಿಂಡೋಸ್ ಬಗ್ಗೆ ಹೇಳೋದಾದರೆ ಪವರ್ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಅದರದ್ದು ಸ್ವಿಚಸ್ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇರೋದ್ರಿಂದ ರೇವಾ E20 ಆಮೇಲೆ E2O ವೆರಿ ಸ್ಪೆಷಲ್.